ಬೆಂಗಳೂರಿನಲ್ಲಿ ಹಿಟ್ ಆ್ಯಂಡ್ ರನ್ಗೆ ವೃದ್ಧೆ ಬಲಿಯಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಬಳಿ ಅಪಘಾತ ನಡೆದಿದೆ. ರಸ್ತೆ ದಾಟುವಾಗ ಹಿಂಬದಿಯಿಂದ ವಾಹನ ಡಿಕ್ಕಿಯಾಗಿದೆ. ರಾಜಾಜಿನಗರದ ಫೋರ್ಟಿಸ್ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಅನ್ನುವುದು ಕೂಡ ಗೊತ್ತಾಗಿದೆ. ಅಪಘಾತದಿಂದ 60 ವರ್ಷದ ವೃದ್ಧೆ ಆಶಾರಾಣಿ ಮೃತಪಟ್ಟಿದ್ದಾರೆ. ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಶ್ರೀರಂಗಪಟ್ಟಣಕ್ಕೆ ಹೋಗೋಕೆ ಬಸ್ಗೆ ಬರ್ತಿದ್ರು ಈ ವೃದ್ಧೆ. ಬೆಳಗಿನ ಜಾವ 5:30 ಸುಮಾರಿಗೆ ಮನೆ ಬಿಟ್ಟಿದ್ರು ಆಶಾರಾಣಿ. ಈ ವೇಳೆ ಹಿಟ್ ಆ್ಯಂಡ್ ರನ್ ಮಾಡಿ ಸವಾರ ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಶಾರಾಣಿಯವರು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತೇಳಿ ಬಸ್ ಹತ್ತೋಕಂತ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ರು. ಈ ಸಂದರ್ಭದಲ್ಲಿ ರಸ್ತೆ ದಾಟ್ತಾ ಇದ್ದಾಗ ಹಿಂಬದಿಯಿಂದ ಯಾವುದೋ ವಾಹನ ಡಿಕ್ಕಿ ಹೊಡೆದಿದೆ. ಆಶಾರಾಣಿಯವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 60 ವರ್ಷ ವಯಸ್ಸಾಗಿತ್ತು. ಹಾಗೆಯೇ ಶ್ರೀರಂಗಪಟ್ಟಣಕ್ಕೆ ಹೋಗೋಕೆ ಬಸ್ ಹತ್ತೋಕೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಸ್ತೆ ದಾಟಬೇಕಾದ್ರೆ ಈ ರೀತಿಯಾಗಿ ಅಪಘಾತ ಆಗಿದೆ. ಹಿಟ್ ಆ್ಯಂಡ್ ರನ್ ಆಗಿದೆ. ಬೆಳಗಿನ ಜಾವ 5:30 ಸುಮಾರಿಗೆ ಅವರು ಮನೆ ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಬಂದಿದ್ರಂತೆ. ಹಿಟ್ ಆ್ಯಂಡ್ ರನ್ ಮಾಡಿ ಸವಾರ ಗಾಡಿ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಈ ಸಂಬಂಧ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸರು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಹಿಟ್ ಆ್ಯಂಡ್ ರನ್ ಆಗಿದೆ, ವೃದ್ಧೆಯೊಬ್ಬರು ಬಲಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಗುದ್ಕೊಂಡು ಹೋದ ವಾಹನ ಸವಾರರು ಯಾರು, ಆತನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ವಿಶ್ವ? ಹೇಗೆ ಸಂಪತ್, ಬೆಂಗಳೂರಿನಲ್ಲಿ ಅನೇಕ ಬಾರಿ ನಾವು ಹಿಟ್ ಅಂಡ್ ರನ್ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಆದ್ರೆ ಹಿಟ್ ಅಂಡ್ ರನ್ ಆದಂತಹ ಸಂದರ್ಭದಲ್ಲಿ ಅಪರಿಚಿತ ವಾಹನಗಳು ಅಂತ ಗುರುತಿಸಲಾಗುತ್ತೆ. ಯಾಕಂತಂದ್ರೆ ಅವರ ಮಾಹಿತಿ ಕೂಡ ಯಾವುದೇ ರೀತಿಯಲ್ಲೂ ಲಭ್ಯ ಆಗಿರೋದಿಲ್ಲ. ಸ್ಥಳದಲ್ಲಿರುವಂತಹ CCTV ಕ್ಯಾಮೆರಾ ಆಗಿರಬಹುದು, ಸ್ಥಳೀಯರು ಏನಾದರೂ ನೋಡಿದ್ರೆ, ನಂಬರ್ ಅನ್ನ ನೋಟ್ ಮಾಡ್ಕೊಂಡಿದ್ರೆ ಆ ಆಧಾರದಲ್ಲಿ ತನಿಖೆ ನಡೆಸುವಂತಹ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾರೆ. ಸದ್ಯಕ್ಕೆ ರಾಜಾಜಿನಗರದ ಫೋರ್ಟಿಸ್ ಆಸ್ಪತ್ರೆಗೆ ಈ ಮೃತದೇಹವನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. 60 ವರ್ಷದ ಈ ಆಶಾರಾಣಿ ಏನಿದ್ದಾರೆ, ಇವರು ಶ್ರೀರಂಗಪಟ್ಟಣಕ್ಕೆ ಹೋಗೋದಕ್ಕೆ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಆಗಿರ್ತಾರೆ. ಇವರು ರಾಜಾಜಿನಗರದ ಬಳಿ ಬರ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಪರಿಚಿತ ಡಿಕ್ಕಿ ಆಗಿರುವಂತದ್ದು. ಹೀಗಾಗಿ ಸ್ಥಳದಲ್ಲೇ ಇವರು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿರುವಂತದ್ದು. ಇನ್ನು ಅಲ್ಲಿರುವಂತಹ ಸ್ಥಳೀಯರು ಕೂಡ ಗಮನಿಸಿದ್ರು. ಯಾಕಂತಂದ್ರೆ ಅರ್ಲಿ ಮಾರ್ನಿಂಗ್ 5:30 ಸಮಯ ಅದು. ಜನ ಅವಾಗೂ ಕೂಡ ಇನ್ನು ಬೆಂಗಳೂರಿನ ಅವಾಗಿನೂ ತೆರೆದುಕೊಳ್ತಾ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅಪಘಾತ ಆಗಿರೋದ್ರಿಂದ ಯಾರಿಗೂ ಅಷ್ಟು ಸರಿಯಾಗಿದ್ದು ಗೊತ್ತಾಗಿಲ್ಲ. ಅದಾದ್ಮೇಲೆ ಪಾದಚಾರಿಗಳು ಸ್ವಲ್ಪ ಗಮನಿಸಿ ಈ ಒಂದು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಾಗ್ಲೇ ಈ ಆಶಾರಾಣಿ ಮೃತಪಟ್ಟಿರ್ತಾರೆ. ಹೀಗಾಗಿ ಫೋರ್ಟಿಸ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೂ ಕೂಡ ಕೊಡ್ತಾರೆ. ಸದ್ಯಕ್ಕೆ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿರುವಂತಹ ಈ ಅಪರಿಚಿತ ವಾಹನ ಏನಿದೆ, ಇದಕ್ಕಾಗಿ ಪೊಲೀಸರು ಕೂಡ ತಲಾಶೆನ ನಡೆಸ್ತಾ ಇದ್ದಾರೆ. FIR ಕೂಡ ದಾಖಲಾಗಿರುವಂತದ್ದು. ಸದ್ಯಕ್ಕೆ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸರು ಅಲ್ಲಿರುವಂತಹ CCTV ಆಗಿರ್ಬೋದು, ಸ್ಥಳೀಯರ ಮಾಹಿತಿಗಳ ಆಧಾರದ ಮೇಲೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಸ್ಥಳದಲ್ಲೇ ರಸ್ತೆಗಳಲ್ಲಿ, ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ CCTV ಇರೋದ್ರಿಂದ ಪಕ್ಕ ಈ ಹಿಟ್ ಅಂಡ್ ರನ್ ಮಾಡಿರುವಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಹೀಗಾಗಿ ಪೊಲೀಸರು ಒಂದು 2-3 ದಿನಗಳ ಒಳಗಾಗಿ ಈತನನ್ನ ಬಂಧಿಸಿ, ಯಾರು ಅಪರಿಚಿತರಿದ್ದಾರೋ, ಅವರು ಯಾರು ಆರೋಪಿ ಇದ್ದಾರೋ ಅವರನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡೇ ಮಾಡ್ತಾರೆ. ಒಟ್ಟಾರೆಯಾಗಿ ಬೆಳಗ್ಗೆ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು ನಿಜಕ್ಕೂ ದುರದೃಷ್ಟಕರ. ಅದು ಶ್ರೀರಂಗಪಟ್ಟಣಕ್ಕೆ ತೆರಳಬೇಕಾಗಿದ್ದಂತಹ ವೃದ್ಧೆ ಹೆಣವಾಗಿ ಮನೆಗೆ ಮರಳಿದಂತದ್ದು ಕುಟುಂಬಸ್ಥರಿಗೂ ಕೂಡ ಈಗ ಶಾಕ್ ಆಗಿದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸಂಪತ್, ವಿಶ್ವನಾಥ್, ಇನ್ನೊಂದು ಕಡೆಯಲ್ಲಿ ಈ ವೃದ್ಧೆ ಎಲ್ಲಿ, ಅವರು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಮೃತ ವೃದ್ಧೆ ಬಂದು ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಆಗಿರ್ತಾರೆ. ಅಲ್ಲೇ ಇವರು ಅನೇಕ ವರ್ಷಗಳಿಂದ ಕೂಡ ವಾಸವಾಗಿರ್ತಾರೆ, ಕುಟುಂಬಸ್ಥರ ಜೊತೆ ವಾಸವಾಗಿರ್ತಾರೆ. ಇವತ್ತು ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಟ್ಟಿನಲ್ಲಿ ಹೋಗ್ತಾ ಇರುವಂತದ್ದು. ಸ್ಥಳೀಯ ನಿವಾಸಿ ಆಗಿರೋದ್ರಿಂದ ಅಲ್ಲೇ ಅಕ್ಕಪಕ್ಕದವರು ಕೂಡ, ಅಂತಂದ್ರೆ ಓಡಾಡುವಂತಹ ಪಾದಚಾರಿಗಳು ಮತ್ತು ಮನೆಯವರು ಕೂಡ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಬರ್ತಾರೆ. ಕುಟುಂಬಸ್ಥರ ಗೋಳಾಟ ಕೂಡ ಮುಗಿಲ್ಮಟ್ಟಿರುವಂತದ್ದು. ಸದ್ಯಕ್ಕೆ ಈ ಒಂದು ಅಪಘಾತ ಏನಿದೆ, ನಿಜಕ್ಕೂ ಕೂಡ ಮಾರ್ನಿಂಗ್ ವಾಕ್ ಮಾಡೋರಾಗಿರ್ಬಹುದು, ಇನ್ನು ಬೇರೆ ಬೇರೆ ರೀತಿ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಅವ್ರಿಗೂ ಕೂಡ ಶಾಕ್ ತಂದಿರುವಂತದ್ದು. ಯಾಕಂತಂದ್ರೆ ಪಾದಚಾರಿ ಮಹಿಳೆಗೆ ಈ ರೀತಿ ಡಿಕ್ಕಿ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ರಸ್ತೆಯಲ್ಲಿ ಓಡಾಡುವಂತವರ ಜೀವ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಒಂದು ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಮೂಡ್ತಾ ಹೋಗುತ್ತೆ. ಸದ್ಯಕ್ಕೆ ಈ ವೃದ್ಧೆ ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಆಗಿರೋದ್ರಿಂದ ಸ್ಥಳೀಯರು ಕುಟುಂಬಸ್ಥರು ಕೂಡ ಈಗಾಗಲೇ ಫೋರ್ಟಿಸ್ ಆಸ್ಪತ್ರೆ ಬಳಿ ಜಮಾಯಿಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.